ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹವ್ಯಕರ ಮನೆಯಲ್ಲಿ ಬಳಸುವಂಥ ಗಾದೆಗಳನ್ನು ಹೇಳ್ತಾ ಇದ್ದೀನಿ. ಹವ್ಯಕರ ಮನೆಯಲ್ಲಿ ಹೇಳುವಂಥ ಗಾದೆ ಮಾತುಗಳು ಯಾವ್ಯಾವುದು ಒಂದಷ್ಟು ನನಗೆ ಗೊತ್ತಿರೋದನ್ನು ನಾನಿವತ್ತು ಹೇಳೋಣ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಫಸ್ಟ್ ಬಂದು, ಕರೆದಾಗ ಬಾರದೇ ಇದ್ದ ಅಳಿಯ ಒಳಕಲ್ ನೆಕ್ಕಿದ್ನಡ. ಕರೆದಾಗ ಬಾರದೇ ಇದ್ದ ಅಳಿಯ ಒಳಕಲ್ ನೆಕ್ಕಿದ್ನಡ ಅಂದರೆ ಕರೆದಾಗ ಬರದೆ ಆಮೇಲೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಒಳ್ಳಕಲ್ಲು ಅಂದರೆ ಬೀಸುವ ಕಲ್ಲು, ಅಡುಗೆಗೆಲ್ಲ ಬೀಸೋ ಕಲ್ಲನ್ನು ಅವ ಅಲ್ಲಿ ಏನಾದರೂ ಇದ್ದ ನೋಡಲೇ ಒಳಗೆ ಬಂದು ಹುಡುಕ್ತಾ ಇದ್ದ, ಹಸಿವು ತಡ್ಕೊಳ್ಳೋಕ್ಕಾಗದೆ ಅಂದರೆ ಕರೆದಾಗ ಬಾರದೇ ಇದ್ದ ಅಳಿಯ ಒಳಕಲ್ ನೆಕ್ಕಿದ್ನಡ ಹೇಳಿ. ಆಮೇಲೆ ಅಜ್ಜಿಗೆ ಅರಿವೆ ಚಿಂತೆ, ಮಗಳಿಗೆ ಮದುವೆ ಚಿಂತೆ, ಮೊಮ್ಮಗಳಿಗೆ ಮದುವೆ ಚಿಂತೆ. ಅಜ್ಜಿಗೆ ಅರಿವೆ ಚಿಂತೆ, ಮೊಮ್ಮಗಳಿಗೆ ಮದುವೆ ಚಿಂತೆ. ಬಡವ್ರ ಮನೆ ಊಟ ಚಂದ, ದೊಡ್ಡವ್ರ ಮನೆ ನೋಟ ಚಂದ. ಆಮೇಲೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕಾಣ್ತಿಲ್ಲ ಹೇಳಿ ತಿಳ್ಕೊಂಡಿತ್ತಡ. ಬಡವ್ರ ಮನೆ ಊಟ ಚಂದ, ದೊಡ್ಡವ್ರ ಮನೆ ಮಾತು ಚಂದ. ಬಡವ್ರ ಮನೆ ಊಟ ಚಂದ, ದೊಡ್ಡವ್ರ ಮನೆ ಮಾತು ಚಂದ. ಆಮೇಲೆ ಬಡವ ಹೇಳಿ 3 ಸಿದ್ದಕ್ಕಿ ಊಟ ಮಾಡಿದ್ನಡ. ಬಡವ ಹೇಳಿ 3 ಸಿದ್ದಕ್ಕಿ ಊಟ ಮಾಡಿದ್ನಡ. 11 ಹೊನ್ನಿನ ಪುರಾಣಿಕಂಗೆ 11 ಹೊನ್ನು. 11 ಹೊನ್ನಿನ ಪುರಾಣಿಕಂಗೆ 11 ಹೊನ್ನು. ನಾವು ಸಾಯವು ಸ್ವರ್ಗ ಕಾಣವು. ನಾವು ಸಾಯವು ಸ್ವರ್ಗ ಕಾಣವು. ಹೊಟ್ಟೆ ತುಂಬಲ್ಲಿ ಹೋದವ ಬಂದಿದ್ನಿಲ್ಲಡ, ಹಡಕ್ಕೆ ತುಂಬಲ್ಲಿ ಹೋದವ ಬಂದಿದ್ನಡ. ಅಂದರೆ ಉಲ್ಟಾ ಹೇಳಿದೆ ನಾನು. ಹಡಕ್ಕೆ ತುಂಬಲ್ಲಿ ಹೋದವ ಬಂದಿದ್ನಡ, ಹೊಟ್ಟೆ ತುಂಬಲ್ಲಿ ಹೋದವ ಬಂದಿದ್ನಿಲ್ಲಡ. ಅಂದರೆ ಹಸಿವು ಊಟ ಮಾಡ್ದಂಗೆ ಹಸಿವಾಗ್ತು, ಆದರೆ ಹಡಗು ಒಂದ್ಸರಿ ತುಂಬಿದರೆ ಭಾಳಷ್ಟು ಹೊತ್ತು ಇರ್ತವೆ. ಅಂದರೆ ಅದು ಖಾಲಿ ಮಾಡೋಲ್ಲಿರೋ ಹಾಗೆ ಹಡಗಲ್ಲಿ ತುಂಬ್ಕೊಂಡಿರ್ತವೆ. ಹಸಿವು ಹಂಗಲ್ಲ, ಹೊಟ್ಟೆ ಹಂಗೆ ಹಸಿವಾಗ್ತಾನೆ ಇರ್ತವಕ್ಕೆ. ಹೊಟ್ಟೆ ತುಂಬಲ್ಲಿ ಹೋದವ ಬಂದಿದ್ನಿಲ್ಲಡ, ಹಡಗೆ ತುಂಬಲ್ಲಿ ಹೋದವ ಬಂದಿದ್ನಡ. ಹೇಳೋದೆಲ್ಲ ಕಾಶಿ ಕೆಂಡ, ಮಾಡೋದೆಲ್ಲ ಮಸಿ ಕೆಂಡ. ಅಂದರೆ ಹೇಳೋದೆಲ್ಲ ಕಾಶಿ ಕೆಂಡ, ಮಾಡೋದೆಲ್ಲ ಮಸಿ ಕೆಂಡ. ಮನೇಲಿ ಗೌಜಿ ಹೇಳಿ ಮಂಜುಗುಣಿ ತೇರಿಗೆ ಹೋದಂಗೆ. ಮನೆಯಲ್ಲಿ ಗೌಜಿ ಹೇಳಿ ಮಂಜುಗುಣಿ ತೇರಿಗೆ ಹೋದಂಗೆ. ಆಮೇಲೆ ಕೆಲಸ ಇಲ್ಲದ ಆಚಾರಿ ಮಗನ ಡ್ಯಾಶ್, ನಾನು ಅದನ್ನು ಹೇಳ್ತೀನಿ, ಕೆತ್ತಿದ್ನಡ. ಕೆಲಸ ಇಲ್ಲದ ಆಚಾರಿ ಮಗನ ಡ್ಯಾಶ್ ಕೆತ್ತಿದ್ನಡ. ಆಮೇಲೆ ಕುಣಿಯಲಾರ್ದ ಹೆಣ್ಣು ಅಂಗಳ ಡೊಂಕು ಅಂತ ಹೇಳಿತ್ತಡ. ಕುಣಿಯಲಾರ್ದ ಹೆಣ್ಣು ಅಂಗಳ ಡೊಂಕು ಹೇಳಿತ್ತಡ. ಹೇಳೋದೆಲ್ಲ ಆಚಾರ, ಮಾಡೋದೆಲ್ಲ ಅನಾಚಾರ. ಹೆಬ್ಬಾಗಿಲಿಗೆ ಬರೆದೋದ ಅಳಿಯ ಹಿತ್ಲ ಕಡೆಗೆ ಬಂದಿದ್ದ. ಹೆಬ್ಬಾಗಿಲಿಗೆ ಬರೆದೋದ ಅಳಿಯ ಹಿತ್ಲ ಕಡೆಗೆ ಬಂದಿದ್ದ. ತಾನು ಕಂಡ ಮೊಲಕ್ಕೆ 3 ಕಾಲು ಹೇಳ್ದಂಗೆ. ತಾನು ಕಂಡ ಮೊಲಕ್ಕೆ 3 ಕಾಲು ಹೇಳ್ದಂಗೆ. ಕಾಮಾಲೆ ಕಣ್ಣಿಗೆ ಜಗತ್ತೇ ಹಳದಿ ಕಂಡಂಗಾಗ್ತು. ಕಾಮಾಲೆ ಕಣ್ಣಿಗೆ ಜಗತ್ತೇ ಹಳದಿ ಕಂಡಂಗಾಗ್ತು. ಅಜ್ಜಿ ಮಾಡಿಟ್ಟಿದ್ದು ಹೊನ್ನು ಮೊಮ್ಮಗನ ಉಡ್ದಾರಕ್ಕೂ ಸಾಲ್ತಿಲೆ. ಅಜ್ಜಿ ಮಾಡಿಟ್ಟಿದ್ದು ಹೊನ್ನು ಮೊಮ್ಮಗನ ಉಡ್ದಾರಕ್ಕೂ ಸಾಲ್ತಿಲೆ. ಊರಿಗೆ ಬಂದಿದ್ದು ನೀರಿಗೆ ಬರದೇ ಇರ್ತಾ. ಊರಿಗೆ ಬಂದಿದ್ದು ನೀರಿಗೆ ಬರದೇ ಇರ್ತಾ. ಆಮೇಲೆ ಕರೆದ್ರೂ ಬಾರ್ದ ಅಳಿಯ ಒಳಕಲ್ ನೆಕ್ಕಿದ್ನಡ, ನಾನು ಮೊದಲೇ ಹೇಳಿದ್ದೆ. ಹೀಗೆ ಇನ್ನೂ ಸಿಕ್ಕಾಪಟ್ಟೆ ಇದ್ದು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕಾಣ್ತಿಲ್ಲ ತಿಳ್ಕೊಂಡಿತ್ತು. ಪಾಪಿ ಸಮುದ್ರ ಇಳಿದ್ರು ಮೊಣಕಾಲು ಕೆಳಗೆ ನೀರು. ಪಾಪಿ ಸಮುದ್ರ ಇಳಿದ್ರು ಮೊಣಕಾಲು ಕೆಳಗೆ ನೀರು. ತಾನು ಕಂಡು ಮಂಚಕ್ಕೆ 3 ಕಾಲು. ನಮಗೆ ನಾವೆಯ ಗಾಡಿಗೆ ಮಣ್ಣೆಯ. ನಮಗೆ ನಾವೆಯ ಗಾಡಿಗೆ ಮಣ್ಣೆಯ. ನಾವು ಸಾಯವು ಸ್ವರ್ಗ ಕಾಣವು. ಇದು ಮೊದಲೇ ಹೇಳಿದ್ದೆ ಅನ್ನಿಸ್ತು. ಒಂದೊಂದು ಸರಿ ರಿಪೀಟ್ ಆದರೆ ಸಾರಿ, ಮತ್ತು ಅದನ್ನೇ ಮತ್ತೇನು ರಿಪೀಟ್ ಹೇಳಿದ್ದೆ ಅಂತ ತಿಳ್ಕೊಂಡು ಕೆಲವೊಂದು ಸರಿ ನೆನಪಿಲ್ಲದೆ ಹೇಳಿ ಹೋಗ್ತು. ಕಪ್ಪೆಯನ್ನು ಹಿಡಿದು ಕೊಳಗದಲ್ಲಿ ತುಂಬಿದ ಹಾಗೆ. ಹೀಗೆ ಇನ್ನೂ ಒಂದಷ್ಟು ಸಿಕ್ಕಾಪಟ್ಟೆ ಗಾದೆ ಮಾತುಗಳು ನಮ್ಮ ಹವ್ಯಕ ಭಾಷೆಯಲ್ಲಿ ಇದ್ದಿತ್ತು. ಇದು ಬಹುಶಃ ಬೇರೆ ಭಾಷೆಯಲ್ಲೂ ಈ ಥರದ್ದು ಗಾದೆ ಇರ್ತು. ಇದೇ ಗಾದೆನೇ ಬೇರೆ ಥರದಲ್ಲೂ ಹವ್ಯಕ ಭಾಷೆ ಬಿಟ್ಟು ಇದೇ ಸೇಮು ಹವ್ಯಕ ಭಾಷೆ ಬಿಟ್ಟು ಬೇರೆ ಭಾಷೆಯಲ್ಲೂ ಇರ್ತು. ಆದರೆ ನಾನು ಇದನ್ನೇ ಹವ್ಯಕ ಭಾಷೆಯಲ್ಲಿ ಯಾವ ಥರ ಹೇಳ್ತಿದ್ದ ಅಂತ ನಾನು ಹೇಳ್ತೀನಿ. ಇನ್ನೂ ಬಹಳಷ್ಟಿದ್ದು ನನಗೆ ಕೆಲವೊಂದಷ್ಟು ನೆನಪು ಬರ್ತಿಲ್ಲ. ಈಗ ನೆನಪಾಗಿದ್ದನ್ನು ನಾನು ಹೇಳ್ದು. ಇದು ನಿಮಗೆ ಎಷ್ಟು ಅರ್ಥ ಆಯ್ತು ಅಥವಾ ನಿಮಗೂ ಇದೆಲ್ಲ ಗೊತ್ತಿದ್ದು ಅಂತ ಅಂದ್ಕೊಂಡು ಈ ಥರ ನಾನು ಹೇಳ್ತಾಯಿದ್ದೆ. ಹಾಗೆ ನಮ್ಮ ಹವ್ಯಕ ಭಾಷೆಯಲ್ಲಿ ಇನ್ನೂ ಬಹಳಷ್ಟು ಗಾದೆಗಳು ಇದ್ದರೂ ನನಗೆ ಇವಾಗ ನೆನಪಾದಾಗ ಇನ್ನು ಯಾವಾಗಾದರೂ ಹೇಳ್ತಿ. ಮತ್ತು
ಹವ್ಯಕ ಭಾಷೆಯ ಕೆಲವೊಂದಷ್ಟು ಆಚಾರ ವಿಚಾರಗಳನ್ನ ಇನ್ಯಾವಾಗಾದರೂ ಹೇಳ್ತಿ. ಮತ್ತು ಹವ್ಯಕ ಭಾಷೆಯಲ್ಲಿ ಮಾತಾಡುವಂಥ ಈ ಒಂದು 2 ಜನರ ಭಾಷೆ ಇದೆಲ್ಲ ನಾನು ಅಂದರೆ 2 ಜನರ ಮಾತುಕತೆಯನ್ನೆಲ್ಲ ಭಾಳಷ್ಟು ಹೇಳಿದ್ದೆ. ಇನ್ನೂ ಹೀಗೆ ಏನಾದರೂ ಹೇಳ್ತಿ. ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ನನ್ನ ಈ ಗಾದೆ, ಇದು ಹವ್ಯಕ ಭಾಷೆ ಗಾದೆ. ಇನ್ನೂ ಯಾರಿಗಾದ್ರೂ ನೆನಪಾದರೆ ಹೇಳಿ. ನನಗೆ ನಾನು ಬರೆದೆಲ್ಲ ಇಟ್ಕೊಂಡಿದ್ದೆಲ್ಲ ಹಾಗೆ ಮನಸ್ಸಿಗೆ ಬಂದಿದ್ದನ್ನು ನಾನು ನೆನಪಿದ್ದನ್ನು ಹೇಳಿದ್ದು. ಸೊ ಇಲ್ಲಿಗೆ ಇವತ್ತಿನ ಈ ಗಾದೆಯ ಹವ್ಯಕರ ಗಾದೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಇನ್ನೂ ಮತ್ತೆ ನೆನಪಾದರೆ ಇನ್ನು ಮತ್ತೆ ಹೇಳ್ತಿಲ್ಲ ಅಂದರೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀವಿ. ಓಕೆ, ಬಾಯ್. ಮತ್ತು ಹೊಸದಾಗಿ ಬಂದವರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ ನನ್ನ ವಿಡಿಯೋವನ್ನು ಇಷ್ಟಪಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಹೈಪ್ ಅಂತ ಆಪ್ಷನ್ ಬಂದರೆ ಹೈಪ್ ಖಂಡಿತ ಕೊಡಿ. ಇದರಿಂದ ಯಾರಿಗೂ ಏನು 1 ರೂಪಾಯಿನೂ ದುಡ್ಡು ಖರ್ಚಿಲ್ಲ. ಆದರೆ ನನಗೆ ಸ್ವಲ್ಪ ಅದರಿಂದ ಅಪ್ರಿಷಿಯೇಟ್ ಆಗ್ತು, ಅಂದರೆ ಏನೋ ಒಂದು ಖುಷಿ ಕೊಡ್ತು ಅಷ್ಟೇ.